ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯಂ ಮುನಿಧ್ಯೇಯಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಹರಿ ಓಂ. ಇಲ್ಲಿ ನಡೆದಿರುವಂಥ ನನ್ನ ಎಲ್ಲ ಚಿಕ್ಕ ಪುಟ್ಟ ಮಕ್ಕಳಿಗೂ, ಅದರಂತೆ ಇಲ್ಲಿ ಗಣಪತಿಗೂ ಮತ್ತು ರೂಪ ನಿಮಗೆ ಸರ್ ಆನಂದ್ ಸರ್ನೇ ಶಾಲ್ಗರ್ ಇವರ ಮನೆಯಲ್ಲಿ ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದ ನಿಮಿತ್ತದಿಂದ ಆ ಗಣಪತಿ ಸ್ತುತಿಯನ್ನು ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡೋಣ್ರಿ. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯರು ಗಣಪತಿಗೆ ಅಜಮ್ ಅಂತ ಹೇಳ್ತಾರೆ ರೀ. ಅಜಮ್ ಅಂದರೆ ಜನ್ಮ ಇಲ್ಲದವನು, ಅಂದರೆ ಸದಾಕಾಲ ಇರುವನು. ಯಾವುದು ಹುಟ್ಟಿರುತ್ತದೆ ಅದು ಸಾಯ್ತೈತ್ರಿ, ಆದರೆ ಇವನಿಗೆ ಹುಟ್ಟಿಲ್ಲ ಸಾವಿಲ್ಲ. ಇವನು ಹೇಗಿದ್ದಾನೆ ಅಜಮ್ ಅಂತ ಹೇಳಿದರೆ ಪರಬ್ರಹ್ಮ ಸ್ವರೂಪ. ನಿರ್ವಿಕಲ್ಪಂ ಅಂತ ಹೇಳಿದರೆ ಕಲ್ಪನೆಗೂ ಒಳಗಾಗೋದಿಲ್ಲ ರೀ. ಕಲ್ಪನೆಗೆ ಒಳಗಾಗಬೇಕಾಗಿದ್ದೆ ಆದರೆ ಈ ಮುಂಚಿತವಾಗಿ ನಾನು ನೋಡಿರ್ಬೇಕು, ಅದನ್ನು ನೋಡಿರಂಗಿಲ್ಲ ರೀ. ನಾವು ಯಾರು ನೋಡಿರೇನ್ರಿ? ನೋಡಿಲ್ಲ ರೀ. ಇವೆಲ್ಲ ರೂಪ ಏನಪ್ಪ ಅಂತ ಹೇಳಿದ್ರೆ ಸಾಂಕೇತಿಕ ರೂಪ ಇವೆಲ್ಲ. ಇದರಿಂದ ನಾವೇನಾದರೂ ಅರ್ಥವನ್ನು ತಿಳಿದುಕೊಳ್ಬೇಕಂಥೇಳಿ ನಮ್ಮ ಪೂರ್ವಜರು ಮಾಡಿರುವಂತಹ ಒಂದು ಉದ್ದೇಶಪೂರ್ವಕವಾಗಿರುವಂತಹ ಕಥೆ ರೀ ಇವೆಲ್ಲ. ಆದರೂ ಸಹಿತ ಇಲ್ಲಿ ಹೇಳ್ತಾರೆ ನಿರ್ವಿಕಲ್ಪಂ ನಿರಾಕಾರಮೇಕಂ. ನಿರಾಕಾರ ಅಂದರೆ ಆಕಾರ ಇಲ್ಲ ರೀ ದೇವ್ರಿಗೆ. ದೇವರು ಸರ್ವವ್ಯಾಪಕ ಇದ್ದಾನೆ. ಸರ್ವವ್ಯಾಪಕ ಇದ್ದಿದ್ದಕ್ಕೆ ಆಕಾರ ಕೊಡೋಕೆ ಬರಂಗಿಲ್ಲ ರೀ. ಹೇಗೆ ಅಂತೇಳಿ ಸಮುದ್ರಕ್ಕೆ ನಾನು ಆಕಾರ ಕೊಡೋಕೆ ಬರೋಂಗಿಲ್ಲ. ನೀರಿಂದ ಆಕಾರ ಗೊತ್ತಿಲ್ಲ ರೀ ನಮಗೆ. ನೀರು ಚೌಕ್ ಗ್ಲಾಸ್ನಲ್ಲಿ ಹಾಕಿದ್ರೆ ಚೌಕ್ ಕಾಣಿಸ್ತೈತಿ, ರೌಂಡದಲ್ಲಿ ಹಾಕಿದ್ರೆ ರೌಂಡ್ ಕಾಣಿಸ್ತೈತಿ, ಉದ್ದದೊಳಗೆ ಹಾಕಿದ್ರೆ ಉದ್ದ ಕಾಣಿಸ್ತೈತಿ. ನಿಜವಾಗಿಯೂ ಆ ನೀರಿಗೆ ಯಾವ ಆಕಾರ ಹೇಗಿಲ್ಲವೋ ಹಾಗೆ ಆ ಪರಬ್ರಹ್ಮ ತತ್ವವಾಗಿರುವಂಥ ಪರಮಾತ್ಮನಿಗೂ ಆಕಾರ ಇಲ್ಲ ರೀ. ಮತ್ತದು ಹೇಗಿದೆ? ನಿರಾಕಾರಂ ಏಕಂ ಅಂತ ಹೇಳ್ತಾರೆ. ದೇವ್ರು ಒಂದದ ರೀ, ಭಾಳಷ್ಟು ದೇವರಿಲ್ಲ ರೀ. ನಾವೆಲ್ಲ ಗಣಪತಿ, ವಿಷ್ಣು, ಶಿವ, ಕೃಷ್ಣ, ರಾಧಾ ಅಂತೇವು ಖರೆ. ಆದರೆ ಇರೋದೇನಿದೆ ರೀ ಅದು ಒಂದೇ ಇದೆ. ಹೇಗೆ ಅಂತ ಹೇಳಿದರೆ ಈಗ ಅಪ್ಪ ಒಬ್ಬನೇ ಇದ್ದಾನೆ. ಅಪ್ಪ ಒಬ್ಬನ, ಅವರಪ್ಪ ಬಂದರೆ ಇವ್ರ ಮಗ ಆಗ್ತಾರೆ, ಇವ್ರ ಮನೆಯವ್ರು ಬಂದ್ರೆ ಗಂಡನಾಗ್ತಾನೆ, ಮಕ್ಕಳು ಬಂದ್ರೆ ತಂದೆ ಆಗ್ತಾನೆ, ನನ್ನ ಅಕ್ಕ ಬಂದರೆ ತಮ್ಮನಾಗ್ತಾನೆ, ತಂಗಿ ಬಂದರೆ ಅಣ್ಣನಾಗ್ತಾನೆ. ಬೇರೆ ಬೇರೆ ಹೆಸರು ಅಣ್ಣ ತಮ್ಮ ಮಗ ಗಂಡ ಹಿಂಗೆ ಬೇರೆ ಬೇರೆ ಆದರೂ ಸಹಿತ ಇರುವ ವ್ಯಕ್ತಿ ಒಬ್ಬನೇ ಹೇಗಿದ್ದಾನೋ ಹಾಗೆ ದೇವ್ರನ್ನೂ ಒಬ್ಬರು ಅದಾನ್ರಿ. ನಮಗನ್ನಿಸ್ತದೆ ಬೇರೆ ಬೇರೆ ಅಂತೇಳಿ. ಇಲ್ಲ ರೀ. ಸೃಷ್ಟಿ ಮಾಡುವಾಗ ಬ್ರಹ್ಮಾಜಿ ಅನ್ನಿಸ್ಕೋತಾನೆ, ಸ್ಥಿತಿ ಮಾಡುವಾಗ ವಿಷ್ಣು ಅನ್ನಿಸ್ಕೋತಾನೆ, ಲಯ ಮಾಡುವಾಗ ಅವನೇ ಮಹೇಶ್ವರ ಅನ್ನಿಸ್ತಾನೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಅವನು ಏಕಂ. ಮತ್ತು ಹೇಗಿದೆ? ನಿರಾನಂದ ಆನಂದ ಅದ್ವೈತ ಪೂರ್ಣಂ. ಅಂದರೆ ಅವನು ಆನಂದ ಸ್ವರೂಪನಿದ್ದಾನೆ. ಅದ್ವೈತ ರೂಪ ಅಂದರೆ ಎರಡು ಇಲ್ಲ ರೀ, ಅದ್ವೈತ ಇದ್ದಾನೆ. ಪೂರ್ಣ ರೀ ಅವ, ಅಪೂರ್ಣ ಇಲ್ಲ ದೇವರು, ಯಾವಾಗಲೂ ಪೂರ್ಣ ಇದ್ದಾನೆ. ಅದಕ್ಕೆ ಪೂರ್ಣದ ಲಕ್ಷಣ ನಾವು ಒಂದು ನೀರಿನ ಹನಿ ಚೆಲ್ಲಿದ್ರು ಅದು ರೌಂಡ್ ಆಗ್ತೈತ್ರಿ, ಪೂರ್ಣ ಅಂತೇವೆ. ಪೂರ್ಣ ಚಂದ್ರ ಅಂತೇವೆ ಹುಣ್ಣಿಮೆ ದಿನ. ಎದಕ್ಕಂತೇಳಿದ್ರೆ ಅದು ರೌಂಡ್ ಇರ್ತೈತಿ. ಹಾಗೆ ಸೂರ್ಯನು ರೌಂಡ್ ಇದ್ದಾನೆ. ಎಲ್ಲ ಕಡೆ ನೋಡಿದ್ರೆ ರೌಂಡನ್ನ ಅದ ರೀ, ಪೂರ್ಣನ ಅದ ರೀ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣ ಅಂತ ಹೇಳಿದರೆ ಅದು ಭಾಳಷ್ಟಿದೆ ರೀ. ಅದು ಅಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತ ಹೇಳಿದರೆ ನೀರಲ್ಲಿ ನೀರುಗಳು ಆಗಂಗಿಲ್ಲ ರೀ. ನೀರು ಒಂದೇ ರೀ. ನೀರುಗಳು, ಅಕ್ಕಿಗಳು, ಗೋಧಿಗಳು ಅನ್ನಂಗಿಲ್ಲ ರೀ. ಪ್ಲಂಟಿ ಭಾಳಷ್ಟಿದ್ರೆ ನಾವು ಅದಕ್ಕೆ ಒಂದು ಏಕವಚನದಿಂದ ಹೇಳ್ತೇವೆ. ಅದಕ್ಕಾಗಿ ಅದ್ರಾಗ ಹೆಚ್ಚು ಹಾಕಿದ್ರೆ ಅದೇನು ಸಮುದ್ರದೊಳಗೆ ನೀರು ಹಾಕಿದರೆ ಏನು ಹೆಚ್ಚಾಗಂಗಿಲ್ಲ, ಅದ್ರಾಗಿನ ತೆಗೆದ್ರೆ ಅದು ಏನು ಕಡಿಮೆ ಆಗಂಗಿಲ್ಲ. ಅದು ಹ್ಯಾಂಗಿರುತ್ತದೆ ಹಾಗೆ ಇರುತ್ತದೆಯೋ ಹಾಗೆ ಪರಬ್ರಹ್ಮ ಸ್ವರೂಪನಾಗಿರುವಂಥ ಪರಮಾತ್ಮನು ಪೂರ್ಣನಿದ್ದಾನೆ. ಅಂಥ ಪೂರ್ಣನಿದ್ದವನು ಗಣಪತಿ ಅಂತೇಳಿ ವರ್ಣಿಸ್ತಾ ಇದ್ದಾರೆ. ಮತ್ತೆ ಹೇಳ್ತಾನೆ ಅವನು ಹೇಗಿದ್ದಾನೆ? ಪರಂ ಅಂದರೆ ಶ್ರೇಷ್ಠ. ನಿರ್ಗುಣಂ ಅಂತ ಹೇಳಿದ್ರೆ ಅವನು ಗುಣಗಳಿಲ್ಲ. ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮ ರೂಪಂ ಗಣೇಶಂ ಭಜೇಂ. ಅಂದರೆ ಅಂತಹ ಪರಬ್ರಹ್ಮ ಸ್ವರೂಪನಾಗಿರುವಂಥ ಗಣೇಶನಿಗೆ ನಾನು ಭಜಿಸುತ್ತೇನೆ ಅಂಥೇಳಿ ಆದಿಗುರು ಶಂಕರಾಚಾರ್ಯರು ಗಣೇಶ ಸ್ತುತಿಯಲ್ಲಿ ಹೇಳ್ತಾರೆ. ಮತ್ತು ಹೇಳ್ತಾರೆ ಗುಣಾತೀತ ಮಾನಂ. ಗುಣ ಅಂದರೆ ಸತ್ವ ರಜಸ ತಮಸ್ಸು ಮೂರು ಗುಣಗಳನ್ನು ದಾಟಿದ್ದಾನೆ. ಚಿದಾನಂದ ಅಂತ ಹೇಳಿದ್ರೆ ಚಿತ್ ಆನಂದ ರೂಪಂ. ಚಿತ್ ಅಂತ ಹೇಳಿದ್ರೆ ಎಚ್ಚರದೆ,
ಸತ್ ಚಿತ್ ಆನಂದ. ಸತ್ ಅಂದರೆ ಮೂರು ಕಾಲ ತ್ರಿಕಾಲ ಬಾಧಿತ ಇದೆ. ಚಿತ್ ಅಂದರೆ ಇದ್ದಿದ್ದು ಎಚ್ಚರ ಇದೆ. ಅದು ಹೇಗಿದೆ? ಆನಂದವಾಗಿದೆ. ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ. ಚಿದಾಭಾಸಕಂ ಸರ್ವಗುಂ ಧ್ಯಾನ ಗಮ್ಯಂ. ಅದು ಯಾರಿಗೆ ತಿಳಿಯುತ್ತದೆ ಅಂದರೆ ಯಾರು ಧ್ಯಾನಸ್ಥರಾಗಿ ಆ ಪರಬ್ರಹ್ಮ ಸ್ವರೂಪವನ್ನು ತಿಳಿದುಕೊಳ್ಳುತ್ತಾರೋ ಅವರಿಗೆ ಸ್ಪಷ್ಟನಾಗ್ತಾನೆ. ಮುನಿಧ್ಯೇಯಮಾಕಾಶ ರೂಪಂ ಪರೇಶಂ ಅಂತ ಹೇಳಿದರೆ ಮುನಿಗಳ ಧ್ಯೇಯ ಅಂತ ಹೇಳಿದರೆ, ಧ್ಯೇಯ ಅಂತ ಹೇಳಿದರೆ ಧ್ಯಾತ ಧ್ಯೇಯ ಧ್ಯಾನ ಅಂತ ಹೇಳ್ತಾರೆ. ಧ್ಯೇಯ ಅಂದರೆ ಮುಟ್ಟಬೇಕಾಗಿರುವಂಥದ್ದು, ಧ್ಯಾತ ಅಂದರೆ ನಾನು, ಧ್ಯೇಯ ಅಂದರೆ ಮುಟ್ಟಬೇಕಾಗಿದ್ದು. ಆ ಎರಡರ ನಡುವೆ ಇರುವಂತಹ ಸ್ಥಿತಿಗೆ ಧ್ಯಾನ ಅಂತ ಹೇಳ್ತಾರೆ. ಧ್ಯಾನದಿಂದ ಧ್ಯೇಯವನ್ನು ನಾವು ಕಾಣಬಹುದು. ಅದು ಯಾರು ಮಾಡ್ತಾರೆ? ಮುನಿ, ಮನನಶೀಲವಾನ ಮುನಿ. ಪರೇಶಂ ಅಂದರೆ ಶ್ರೇಷ್ಠರಿ. ಪರಬ್ರಹ್ಮ ರೂಪಂ ಗಣೇಶಂ ಭಜೇಮ. ಕೊನೆಗೆ ಹೇಳ್ತಾರೆ ಇದರಿಂದಲೇ ಜಗತ್ಕಾರಣಂ. ಜಗತ್ತಿಗೆ ಕಾರಣ ಯಾರಪ್ಪ ಅಂದರೆ ಪರಮಾತ್ಮರೇ. ಅಂದರೆ ಚಿನ್ನವೇ ಕಾರಣ, ಆಭರಣ ಆಗಲಿಕ್ಕೆ ಚಿನ್ನವೇ ಕಾರಣ. ಚಿನ್ನ ಕಾರಣ, ಆಭರಣ ಕಾರ್ಯ. ಆದರೆ ಕಾರ್ಯ ಆದರೂ ಸಹಿತ ಅದರೊಳಗೆ ಬಂಗಾರ ಇರುವಂಗೆ ಇರ್ತೈತ್ರಿ, ಅದೇನು ಬದಲಾಗಂಗಿಲ್ಲ. ಹೇಗೋ ಪರಮಾತ್ಮನೇ ಎಲ್ಲವೂ ಆಗಿದ್ದಾನೆ. ಜಗತ್ಕಾರಣಂ ಕಾರಣ ಜ್ಞಾನ ರೂಪಂ. ಸುರಾದಿಮ್ ಅಂತ ಹೇಳಿದರೆ ದೇವತೆಗಳು, ಸುಖಾದಿಮ್ ಅಂದರೆ ಸುಖವನ್ನು ಕೊಡುವನು. ಗುಣೇಶ ಅಂತ ಹೇಳಿದರೆ ಎಲ್ಲ ಗುಣಕ್ಕಿಂತ ಶ್ರೇಷ್ಠನಾಗಿರುವಂಥ ಗಣೇಶ ಅವನು ಎಲ್ಲಿದ್ದಾನೆ? ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ. ಜಗದ್ವ್ಯಾಪಿರಿ, ಅವನು ಇಲ್ಲದ ಜಾಗನ ಇಲ್ಲ ರೀ. ಹೇಗೆ ಆಕಾಶ ಸರ್ವವ್ಯಾಪಕವೋ ಅದರಂತೆ ಗಾಳಿ ಎಲ್ಲ ಕಡೆ ಹೇಗಿದೆಯೋ, ನಮ್ಮ ಹೊಟ್ಯಾಗೂ ಗಾಳಿ ಅದ ರೀ, ಹೊರಗೂ ಗಾಳಿ ಅದ ರೀ. ಹಾಗೆ ಪರಮಾತ್ಮನರೇ ಗಾಳಿ ಅಂದರೂ ಪರಮಾತ್ಮನ. ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ. ವಿಶ್ವಕ್ಕೆಲ್ಲ ಅವನು ವಂದನೀಯನಾಗಿದ್ದಾನೆ. ಸುರೇಶಂ, ಸುರ ಅಂದರೆ ದೇವತೆಗಳು, ದೇವತೆಗಳಿಗೂ ಅವನು ಈಶ ಅಂದರೆ ಒಡೆಯ. ಅಂಥ ಪರಬ್ರಹ್ಮ ರೂಪ ಗಣೇಶನನ್ನು ನಾನು ಭಜಿಸುತ್ತೇನೆ ಅಂಥೇಳಿ ಸುಂದರವಾಗಿ ಹೇಳಿದ್ದಾರೆ. ಇದು ಹೇಳಿದ್ದು ನಿಮಗೆ ಎಷ್ಟು ತಿಳಿತೋ ತಿಳಿದಿಲ್ಲ ಗೊತ್ತಿಲ್ಲ, ಚಿಕ್ಕ ಮಕ್ಕಳಿದ್ದಾವೆ. ಆದರೂ ಇದು ಅತ್ಯಂತಿಕ ಸತ್ಯವಾದದ್ದು ಮತ್ತು ಇದು ಜ್ಞಾನಿಗಳಿಗೆ ಗಮ್ಯವಾಗಿದ್ದು, ಜ್ಞಾನಿಗಳಿಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಅದಕ್ಕಾಗಿ ಅಂಥ ಸದ್ಗುರುವಾಗಿರುವಂತಹ ಆ ಗಣಪತಿಯ ಕೃಪಾ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ. ಹರಿ ಓಂ.